ಎಣ್ಣ ಎಣ್ಣ ನೇತ್ರವಾ 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 ಎಲ್ಲ ರೆಡಿಯಾಗಿ ಇಲ್ಲ ಆಗಲೇ 5:15 ಆತು. ಇಟ್ಟೊತ್ತಿಗಾಗಲೇ ನಾವು ಬಿಡಬೇಕಾಗಿತ್ತು. ಲಘು ಲಘುನ ಬಿಡೋಣ. ಎಲ್ಲದ ಅಣ್ಣ ನೋಡಿದೇನ? ಕಾಕ ಚಾ ಕುಡಿಯಾಕುಂತಾನ. 2 ನಿಮಿಷ ಕಾಕ ಬರ್ತಾನೆ. ನೀವು ಚಾ ಕುಡಿತೀರಾ? ಇಲ್ಲವ, ನಾನಂತೂ ಆಗಲೇ ಕುಡ್ದೆ. ಜಾಕ ಮಾಡಿದ ತಕ್ಷಣ ಈ ಚಳಿಗೆ ನಡಗತ್ ಬಿಟ್ಟಿತ್ತು. ಮತ್ತು ಲಕ್ಷ್ಮೀಕಾತಿಗೆ ಮದಲ್ಲ ಚಾ ತಂದು ಕೊಟ್ಲು, ಚಾ ಕುಡ್ದೆ. ಅವಾಗ ಸಮಾಧಾನ ಆಗೈತೆ ನೋಡಿ ನನಗೂ. ಹ್ಞೂ ಕಾಕ, ಸಿಕ್ಕಾಪಟ್ಟೆ ಚಳಿ ಐತಿ ಹೊರಗಡೆ ಮಾತ್ರ. ಪರ್ಸಪ್ಪ ಎಲ್ಲ ಇಟ್ಕೊಂಡಿರಿಲ್ಲ ಚಿಲಾಗಿಲ್ಲ, ಮತ್ತು ಅಲ್ಲಿಂದ ಬೀಜ ಹಾಕ್ಕೊಂಬರಕ್ಕೆ ಮತ್ತು ಮಳೆ ಗಿಳಿ ಬಂತಂದ್ರೆ ತೋದು ಹೋಗಿಬಿಡ್ತಾವು. ಅದಕ್ಕೆ ದೊಡ್ಡದು ಚಿಲಾಗಿಲ್ಲ ಇಟ್ಕೊಂಡಿರಿಲ್ಲ ಅನ್ನಂಗೆ ರೊಕ್ಕ ಎಲ್ಲ ಇಟ್ಕೊಂಡಿಲ್ಲಪ್ಪ ಕರೆಕ್ಟಾಗಿ. ಹ್ಞೂ ಅತ್ತಿಗೆಮ್ಮ, ಎಲ್ಲ ಚೀಲಾಗಿಲ್ಲ ಎಲ್ಲನೂ ಇಟ್ವೆ. ರಾತ್ರಿನೇ ಇಟ್ಬಿಟ್ಟಿನಿ ಗಾಡ್ಯಾಗ. ಮತ್ತು ಬೆಳಗ್ಗೆ ಎದ್ದು ನೆನಪಾಕೈತೆ ಏನಿಲ್ಲ ಅಂತಂದು ಇನ್ನು ರೊಕ್ಕನೂ ಇಟ್ಕೊಂಡಿನಿ. ಈಗ ಬೀಜಕ್ಕೆ ಅದು ಗೊಬ್ಬರಕ್ಕೆಲ್ಲ ಎಷ್ಟು ಕೊಡೋದೈತೆ ನೋಡು, ಅಷ್ಟು ಇಟ್ಕೊಂಡಿನಿ ಅತ್ತಿಗೆಮ್ಮ. ರೊಟ್ಟಿ ಪಲ್ಯ ಎಲ್ಲ ಆಗೈತಿ. ಮತ್ತು ಒಂದು ರೊಟ್ಟಿ ಏನಾರು ತಿಂತೀಯನಪ್ಪ? ಮತ್ತು ತಿಂದೋಗಿ ಏನಂದ್ರೆ ಹಚ್ಚಾರ ಕೊಡ್ತೀನಿ. ಮತ್ತು ಅಯ್ಯೋ ಬ್ಯಾಡ ಅತ್ತಿಗೆಮ್ಮ, ಈಗಿನ 5:15 ಆಗೈತಿ. ಬೆಳಗ ಮುಂಚೆಲೆ ಎಲ್ಲಿ ತಿನ್ಲಿ? ಬ್ಯಾಡ ಅತ್ತಿಗೆಮ್ಮ, ನನಗೆ ರೊಟ್ಟಿ ಗಿಟ್ಟೇನು ಬೇಡ. ಚಾ ಕೊಟ್ಟಿದ್ದಿಲ್ಲ ಯಪ್ಪ, ಚಾ ಕುಡಿದ್ಮೇಲೆ ಸಮಾಧಾನ ಆಗೈತೆ ನೋಡು ಅತ್ತಿಗೆಮ್ಮ. ಹೊರಗೆ ಮಾತ್ರ ಸಿಕ್ಕಾಪಟ್ಟೆ ಚಳಿ ಬಿಟ್ಬಿಟ್ಟೈತಪ್ಪ. ಹ್ಞೂನಪ್ಪ, ಚಳಿ ಮಾತ್ರ ಭಾಳ ಐತಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಅವಸರ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು 10-15 ನಿಮಿಷ ಹೊತ್ತಾದ್ರೂ ಪರವಾಗಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ. ಸರಿ ಅತ್ತಿಗೆಮ್ಮ. ಅಣ್ಣನ ಬರೋವಲ್ಲ, ಎಷ್ಟೊತ್ತಾತು? ಇದಪ್ಪ ಅವರು ಸ್ನಾನ ಮಾಡಾರಲ್ಲ, ಚಾ ಕುಡಿಯಾಕ ಕುಂತಾರ. ಸಿಕ್ಕಾಪಟ್ಟೆ ಚಳಿ ಎತ್ಬಿಟ್ಟೈತಾ, ಅದಕ್ಕೆ ತಗ ನೀರು ಕಾಸ ಕಡೆ ಬೆಂಕಿ ಹಾಕಿದ್ದೆ ಒಲಿಗೆ. ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಕುತ್ಕೊಂಡು ಚಾ ಕುಡಿದು ಬರ್ತಾರಂತ. ಇನ್ನೊಂದು 2 ನಿಮಿಷ ಇರಪ್ಪ, ಬರ್ತಾರ. ಸರಿ ಅತ್ತಿಗೆಮ್ಮ, ಹಂಗಾರ ನೇತ್ರಮ್ಮ ನೀನು ನಿಮ್ಮ ಕಾಕನ ಕರ್ಕೊಂಬಂದ್ಬಿಡು. ನಾ ಗಾಡಿ ಮನೆ ಮುಂದೆ ತೊಗೊಂಬಂದು ನಿಂದಿರ್ಸ್ತೀನಿ. ನೀವು ಬಂದ ತಕ್ಷಣ ಹಂಗೆ ಸೀದಾ ಹೋಗ್ಬಿಡಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಮತ್ತೆ ಹೊತ್ತಾಕೈತಿ. ಸರಿ ಕಾಕ, ಅಷ್ಟ ಮಾಡ್ಬಿಡು. ಯವ್ವ, ನೀವೇ ಯಾವಾಗ ಹೋಗ್ತೀರಿ ಹೊಲಕ್ಕೆ? ಈಗೇನು ಅಡುಗೆ ಎಲ್ಲ ಮುಗ್ದೈತವ. ರೊಟ್ಟಿ ಮಾಡೀನಿ, ಇವರು ಪಲ್ಯ ಮಾಡಿದ್ರು, ಚಟ್ನಿ ಎಲ್ಲ ಮಾಡಾರ. ಒಂದು ಕಡೆ ಅನ್ನಕ್ಕಿಟ್ಟಾರ. ಏನೋ ಸಾರು ಒಂದು ಮಾಡ್ಬೇಕು. ಟಮಾಟಿ ಸಾರು ಮಾಡ್ತಾರೆ, ಏನು ಮಾಡ್ತಾರೆ ಮಾಡ್ತೀರಂತ ಅಂದಾರ. ಅದೊಂದು ಮುಗಿಸಿ ಕಸನೆಲ್ಲ ಎಲ್ಲ ಆಗೈತಿ. ಪೂಜೆನೂ ಮಾಡಿದ್ದೀನಿ ನೀನು. ಬಡ ಬಡ ನಂದಂತೂ ಸ್ನಾನ ಆಗೈತಿ. ಇವರಿಬ್ಬರು ಒಂದು ಸ್ನಾನ ಮಾಡಿಬಿಟ್ರೆ ಬಡ ಬಡ ಒಂದು ರೊಟ್ಟಿ ಎಲ್ಲರೂ ಒಂದೊಂದು ರೊಟ್ಟಿ ತಿಂದು ಸೀದಾ ಬಿಟ್ಬಿಡ್ತೀವಿ. ಅವ್ವ ಇಲ್ಲೇ 6 ಗಂಟೆ ಅನ್ನಷ್ಟಿಗೆ ಬಿಟ್ಟುಬಿಡ್ತೀವಿ. ನೇತ್ರವ ಹೊತ್ತಾತಂದ್ರೆ ಅಲ್ಲೇ ಎಲ್ಲಾರ ನಾಷ್ಟ ಮಾಡಿ ಬಂದುಬಿಡ್ರಿ. ನೀನು ಹಸು ತಡೆಯಂಗಿಲ್ಲ, ನಿಮ್ಮ ಕಾಕಾನು ಹಸುವಿಗೆ ತಡೆಯಂಗಿಲ್ಲ. ಈಗ ಚಾ ಅಷ್ಟ ಕುಡ್ದಾರ ಅವರಿಬ್ರು. ಅದಕ್ಕೆ ಹಸು ಆತಂದ್ರೆ ಬರೋ ಮುಂದೆ ಎಲ್ಲಾರ ನಾಷ್ಟ ಮಾಡ್ಕೊಂಡು ಬಂದುಬಿಡ್ರಿ. 12 ಗಂಟೆ ಸುಮಾರು ನೀವು ಬಂದ ಮೇಲೆ 12:30 1 ಗಂಟೆ ಸುಮಾರು ಊಟ ಮಾಡಿಬಿಡಕ್ಕೆ ಬರ್ತೈತಿ. ಇಲ್ಲಾಂದ್ರೆ ನಾವು ಒಂದು ಸ್ವಲ್ಪ ಏನಾರ ನಾಷ್ಟ ಮಾಡಿ ಕಟ್ಕೊಂಬರಂದೇನ ಅತ್ತಾಗ ಹೊಲಕ್ಕೆ. ಯಾಕಂದ್ರೆ ನೀವು ಸೀದಾ ಅಲ್ಲಿಗೆ ಬರ್ತಿರಲ್ಲ, ಮತ್ತು ಬಂದಮೇಲೆ ತಿನ್ನಾಕರ ಬರ್ತೈತಿ ನಿಮ್ಗೆ. ನಾವೇನೀಗೇನು ಅದ ರೊಟ್ಟಿನ ತಿಂದಿರ್ತೀವ, ಹೊಟ್ಟಿನ ಹಸಿಯಂಗಿಲ್ಲ. ರೊಟ್ಟಿ ತಿಂದ್ಬಿಟ್ರೆ ಒಮ್ಮಿಗೆ ಊಟಕ್ಕೆ ಸೀದಾ ನಾವು. ಮತ್ತು ನಿಮ್ಗೆ ಹೆಂಗೆ ಹೇಳವ? ಮತ್ತು ಈಗ ಮಾಡಿಬಿಡ್ತೀನಿ ನಾಷ್ಟಾನ. ಅಯ್ಯೋ ಬೇಡ ಚಿಕ್ಕಿ, ಯವ್ವ ನಾಷ್ಟ ಗಿಷ್ಟ ಏನು ಬೇಡ. ನಾವು ಅಲ್ಲೇ ಬರೋ ಮುಂದೆ ಎಲ್ಲರ ದಾರ್ಯಾಗ ಮಾಡ್ಕೊಂಬಂದುಬಿಡ್ತಿತ್ತು. ನೀವು ನಮ್ಮ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಡ್ರಿ. ಊಟದ್ದು ಎಲ್ಲರೂ ಚಂದನ ತಂಗೆ ಕಟ್ಕೊಂಡು ಆದಷ್ಟು ಬೇಗ ಬಿಟ್ಬಿಡ್ರಿ. ನೀವು ಅಲ್ಲಿ ಮುಟ್ಟಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ. ಅಷ್ಟೊತ್ತಿಗೆ ನಾವು ಬರ್ತೀವಿ ತಗೋ. ಸರಿ ಆತವ ಹಂಗಾರ. ಕಾಕ ಬಂದ್ರ ಬರೀ ಹೋಗೋಣ, ಮತ್ತೆ ಹೊತ್ತಾಗುತ್ತೆ. ವಾಪಸ್ ಬೇಗ ಬರ್ಬೇಕಲ್ಲ ನಾವು. ಸರಿ ನಡಿಯವ್ವ. ಪಂಚವ ಅಂಬವ್ ಏನು ಮಾಡಾಕುಂತಾಳೆ? ಚಳಿ ಐತಿ, ಬೇಡವ ಅಂದ್ರೂ ಬಟ್ಟೆ ಹಾಕೊಂತಾಳೆ ನೋಡು. ನಾನು ಒಂದು ಸ್ವಲ್ಪ ಹಿಂದೆ ಹಾರಾಕ್ ಬಿಡ್ತೀನಿ. ಸಿಕ್ಕಾಪಟ್ಟೆ ಅದಾವ ಬಟ್ಟೆ. ಮತ್ತು ಹೊಲ್ದಾಗಿಂದ ಬಂದು ಒಗ್ಯಾಕೆ ಬ್ಯಾಸರಲ್ಲ, ಅದಕ್ಕೆ ಈಗ ಒಗ್ಯಾಕೆ ಕುಂತು ಬಿಟ್ಟಾಳ. ಇವ್ವ ಇಂಥ ಚಳಿಯಾಗ ಎದಕ್ಕೆ ಒಕ್ಕೊಂತ ನಿಂತೈತೆ ನಾ ಹುಡುಗಿ. ನಡಿ, ನಾನು ಒಂದು ಎರಡಲ್ಲೇ ಒಗ್ದಾಕ್ಬಿಡ್ತೀನಿ. ಹೆಂಗೆ ಎಲ್ಲ 2 ಅದಾವಲ್ಲ, ನಾವಿಬ್ರು ಒಗ್ದಾಕ್ತೀವಿ, ನೀ ಹಿಂದೆ ಹಾರಾಕಂತೆ ಅಂತ ನಡಿಯತ್ತಾಗ. ಹೂನ ಬೇಡ ಅಂತ ಅಂದ್ರೂ ನೋಡ್ಬೇಕ. ಚಳಿಯಾಗಿ ಮಾಡ್ಕೊಂಡು ನಿಂತಾಳ. ನೆಗಡಿ ಗಿಗಡಿ ಆತಂದ್ರೆ ಹೆಂಗೆ? ಬಾ ಲಗು ಲಗುನ 1-2 ಬಟ್ಟೆ ಹಿಂದಾಕಿ ಆಮೇಲೆ ಬಂದು ನಿಂದು ಹೆಂಗೋ ಸ್ನಾನ ಆಗೈತಲ್ಲ, ಸಾರಿಗೆಲ್ಲ ಹೆಚ್ಚಿಕೊಟ್ಟು ನಾವು ಸ್ನಾನಕ್ಕೆ ಹೋಗ್ತೀವಿ. ನೀನು ಸಾರಿ ಒಗ್ಗರಣೆ ಕೊಟ್ಬಿಡಂತೆ ಅಂತ ಮುಗ್ದೋಕೈತಿ. ವಾಪಸ್ ಬಂದು ಬುತ್ತಿ ಗಿತ್ತಿ ಕಟ್ಕೊಂಡು ಒಂದೊಂದು ರೊಟ್ಟಿ ತಿಂದು ಹೋಗ್ಬಿಡನ್ರಂತ. ನಡಿ ನಡಿ, ಮತ್ತೆ ಹೊತ್ತಾಕೈತಿ. ಈಗ ನಿಮ್ಮ ಮಾವು ಬಂದಂದ್ರೆ ಒದಾಡ್ಕೊಂತ ನಿಂತ್ಬಿಡ್ತಾರೆ. ಇನ್ನೂ ರೆಡಿ ಆಗಿಲ್ಲನೇ ನೀವು ಅಂತಂದು. ನಡಿ ಲಕ್ಷ್ಮೋಕ, ನೀನು ಈಗ ಅಡುಗೆ ಎಲ್ಲ ಮುಗ್ದೈತಿ. ಮತ್ತೆ ಏನೂ ಎಕ್ಸ್ಟ್ರಾ ಮಾಡಕ್ಕೆ ಹೋಗ್ಬೇಡ. ಅವ್ರ ಮನ್ಯಾಗ ಅದಾರ, ಅವರಿಗೂ ರೊಟ್ಟಿ ಪಲ್ಯ ಬೆಳಗ್ಗೆ ತಿನ್ನಂಗಿಲ್ಲ. ನಾಷ್ಟ ಮಾಡೋಣ ಅಂತ ನಾಷ್ಟ ಗಿಷ್ಟ ಏನು ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ ನೀನು. ಬೇಕಾದ್ರೆ ಅದನ್ನು ತಿಂದಿರ್ತಾರ, ಇಲ್ಲಾಂದ್ರೆ ಮಾಡ್ಕೊಂಡಿರ್ತಾರೆ. ಏನು ಇಲ್ಲವ, ಈಗ ಮತ್ತೇನು ಮಾಡಕ್ಕೆ ಹೋಗಂಗಿಲ್ಲ. ನಾನು ನಾಷ್ಟ ಗಿಷ್ಟ ಏನು ಮಾಡಕ್ಕೆ ಹೋಗಂಗಿಲ್ಲ. ಎಲ್ಲಿ ಪದೇ ಅದನ್ನ ಮಾಡ್ಕೊಂಡು ಕುತ್ಕೊಂಡ ಒಲಿ ಮುಂದೆ. ಪಾಪದು ನೋಡಿದ್ರೆ ಒಂದು ಬಟ್ಟೆ ಹೋಗ್ಕೊಂತ ನಿಂತವು. ನೋಡಿದ್ರೆ ರಗೂಡ್ ಅದಾವ ಬಟ್ಟೆ, ಸಿಕ್ಕಾಪಟ್ಟೆ ಅದಾವ ಒಗೆವು. ನಡಿ ನಡಿ, ಯಾರು ನಾಷ್ಟ ಮಾಡ್ಕೊಂಡು ಕೂತ್ವಲ್ಲಿ. ಬೇಕಾದ್ರೆ ಅದನ್ನ ತಿಂದಿರ್ತಾರ, ಇಲ್ಲಾಂದ್ರೆ ಮಾಡ್ಕೋತಾರ ತಗೋ. ಮನ್ಯಾಗ ಇರ್ತಾರಲ್ಲ ಅವ್ರೇನು. ಕಾಕ ಗಾಡಿ ಅಲ್ಲೇ ಹಚ್ಚಿಬಿಡ್ರಿ, ನಡಿತೈತಿ. ಮತ್ತು ಇಲ್ಲಿ ದೂರ ಆತಂದ್ರೆ ಆ ಗೊಬ್ಬರ ಗಿಬ್ಬರ ತೊಗೊಂಡೋಗಿ ಹಾಕೋದು ಕಷ್ಟ ಆಕೈತಿ. ಅಲ್ಲೇ ನಿಂದ್ರಿಸ್ಬಿಡ್ರಿ, ಏನಾಗಂಗಿಲ್ಲ. ಆತವ ಹಂಗಾರ. ನೇತ್ರವ್ವ, ಏನಿದು ಇಂಥ ದೊಡ್ಡದೈತಲ್ಲ ಮನಿ? ನೇತ್ರವ್ವ, ಇದು ತೋಟದ ಮನಿನ? ಈ ನಮನಿ ದೊಡ್ಡದೈತ ನೀ ಅವ್ರದ್ದು? ಕಾಕ, ಇದು ತೋಟದ ಮನಿ. ಅವರು ಇಲ್ಲಿ ತೋಟ ಎಲ್ಲ ನೋಡೋಕೆ ಬಂದಿರ್ತಾರಲ್ಲ, ಅವಾಗ ಇರಾಕಂತ ಕಟ್ಸಿದ್ದು. ದೊಡ್ಡದೈತಿ ಮನಿ, ಚಂದ ಐತಿ. ಇಲ್ಲೊಂದಲ್ಲ, ಇನ್ನು ಆ ಕಡೆನೂ ಒಂದು ಐತಿ. ಏನೋ ಒಂದು ಮನಿ ಎರಡದವು, ಆ ಕಡೆನೂ ಮನಿ. ಅವು ಚಂದ ಅದಾವು. ತೋಟದ ಮನಿನ ಹೆಂಗೈತಿ? ಅವ್ರಿರೋ ಸ್ವಂತ ಮನಿ ಇನ್ನೇ ಎಷ್ಟು ದೊಡ್ಡದೈತನ?
ಅಯ್ಯೋ ಅದನ್ನು ಸಿಕ್ಕಾಪಟ್ಟೆ ದೊಡ್ಡದೈತಿ ಕಾಕ. ನೋಡಿದೆ ಅಂದ್ರೆ ನೀನು ನೋಡಾಕ ಒಂದು ತಾಸು ಬೇಕು ಅವ್ರ ಮನೆ, ಅಷ್ಟು ದೊಡ್ಡದೈತಿ. ನೇತ್ರವ ಅಜ್ಜರ ಆರಾಮದಿರಾ? ಹ್ಞೂನಮ್ಮ ನಾವು ಆರಾಮದೀವಿ ನೋಡು, ನೀವು ಆರಾಮದಿರಾ? ಹ್ಞೂ ರೀ ಅಜ್ಜರ, ನಾವು ಆರಾಮದೀವಿ. ಇವರಿಬ್ರು ನಮ್ಮ ಕಾಕರಿ. ಇವ್ರ ನಮ್ಮ ಸಣ್ಣ ಕಾಕ ಅಲ್ಲಿ ಹಿಂದದಾರಲ್ಲ, ಅವ್ರು ನಮ್ಮ ದೊಡ್ಡ ಕಾಕರಿ. ನಮಸ್ಕಾರ ರೀ ಸರ್. ಹಾಂ ನಮಸ್ಕಾರ ರೀ ಅಜ್ಜರ. ನಮಸ್ಕಾರ ರೀ. ಅಯ್ಯೋ ನಾನು ನೋಡು ಇಲ್ಲೇ ನಿಂದಿಸ್ಕೊಂಡು ಮಾತಾಡ್ಸಕೊಂತೀನಿ ನಿಮ್ಮನ್ನು. ಬರ್ರಿ ಆ ಕಡೆ ಒಳಗಡೆ ಬರ್ರಿ. ನೇತ್ರವ ಕರ್ಕೊಂಬಾವ ಒಳಗಡೆ. ಹಾಂ ಸರಿ ಅಜ್ಜರ. ಕಾಕ ನೀವಿಲ್ಲೇ ಒಳಗಡೆ ಹೋಗಿರಿ, ನಾ ಸಾಗರ್ ಸರ್ಗೆ ಒಂದು ಕಾಲ್ ಮಾಡಿ ಹೇಳ್ತೀನಿ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ ಅಂತ. ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಏನೇನು ಕೊಡಬೇಕು ಹೇಳಿರ್ತಾರೆ ಆಲ್ರೆಡಿ. ಅಂದ್ರೆ ಒಂದು ಮಾತು ಫೋನ್ ಮಾಡಿ ಬಂದುಬಿಡ್ತೀನಿ. ಸರಿ ನಮ್ಮ ಆದಷ್ಟು ಬೇಗ ಬಂದ್ಬಿಡ, ನಮಗೂ ಇಲ್ಲಿ ಯಾರೂ ಪರಿಚಯ ಇಲ್ಲ. ಸರಿ ಕಾಕ. ಹಲೋ ಹಲೋ ಹೇಳಿ ನೇತ್ರ, ಏನು ಇಷ್ಟು ಬೆಳಿಗ್ಗೆ ಕಾಲ್ ಮಾಡಿದೆಯಲ್ಲ ಇವತ್ತು? ಸಾರಿ ಸರ್, ಮಲ್ಕೊಂಡಿದ್ರಾ? ಡಿಸ್ಟರ್ಬ್ ಆಯ್ತಾ? ಇಲ್ಲ ಇಲ್ಲ, ಹಾಗೇನು ಡಿಸ್ಟರ್ಬ್ ಏನಿಲ್ಲ. ಬಟ್ ಇಷ್ಟು ಬೆಳಿಗ್ಗೆ ಮಲಗಲಾರ್ದೆ ಇನ್ನೇನು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಏನು ಇಷ್ಟು ಬೆಳಿಗ್ಗೆ ಕಾಲ್ ಮಾಡಿದೆಯಲ್ಲ, ಯಾಕೆ? ಅದು ಸರ್ ನಾವು ಫಾರ್ಮ್ ಹೌಸ್ಗೆ ಬಂದಿದ್ವಿ, ಆಲ್ರೆಡಿ ರೀಚ್ ಆಗಿದ್ದೀವಿ. ಅದಕ್ಕೆ ನಿಮ್ಗೊಂದು ಮಾತು ಹೇಳಿದ್ರಾಯ್ತು ಅಂತ ಕಾಲ್ ಮಾಡಿದ್ದೆ. ನೀವು ಇವ್ರಿಗೆ ಹೇಳಿದ್ದೀರಾ ನಾವು ಏನೇನು ತೊಗೊಂಡು ಹೋಗ್ಬೇಕು, ಬೀಜ ಗೊಬ್ಬರ ಎಲ್ಲ ಹೇಳಿದ್ದೀರಾ ಇವರಿಗೆ? ಓ ಹೌದಲ್ಲ, ಮರ್ತೇ ಬಿಟ್ಟಿದ್ದೆ ನೋಡಿ. ನೀವು ಆಲ್ರೆಡಿ ರೀಚ್ ಆದ, ಬೇಗ ಬಿಟ್ಟಿದ್ರಿ ಬಿಡು. ಹಂಗಂದ್ರೆ ಬೆಳಿಗ್ಗೆ? ಹಾಂ ಸರ್, ಬೆಳಗ್ಗೆ ಬೇಗ ಬಿಟ್ಟಿದ್ವಿ. ಇವತ್ತು ಹೊಲ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಸೋದಿದೆ, ಅದಕ್ಕೋಸ್ಕರ ಬೇಗ ತೊಗೊಂಡು ಹೋದ್ರಾಯ್ತು ಅಂತ ಬಂದಿದ್ದೀವಿ. ಓ ಹೌದಾ, ಸರಿ ತಗೋ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಆಲ್ರೆಡಿ ಎಲ್ಲ ನೈಟೇ ಹೇಳಿದ್ದೀನಿ ಅವರಿಗೆ, ವಿಡಿಯೋ ಕಾಲೇ ಮಾಡಿದ್ದೆ. ಸೊ ನನ್ನ ಮುಂದೆನೇ ಎಲ್ಲ ಇಟ್ಟಿದ್ದಾರೆ, ನೀವು ಜಸ್ಟ್ ಹಾಕೊಂಡು ಹೋಗೋದಷ್ಟೇ, ಮತ್ತೇನಿಲ್ಲ. ಡೋಂಟ್ ವರಿ, ಎಲ್ಲನೂ ಇದೆ ಒಂದು ಕಡೆ ಆಲ್ರೆಡಿ ಇಡಿಸಿದ್ದೀನಿ. ನೀವು ಡೈರೆಕ್ಟಾಗಿ ನಿಮ್ಮ ಗಾಡಿಯಲ್ಲಿ ಹಾಕೊಂಡು ಹೋಗ್ಬಿಡೋದು. ಸರಿ ಸಾಗರ್ ಅವ್ರೆ, ಹಾಗಾದರೆ ನೀವು ಮಲ್ಕೋರಿ, ನಾವು ತೊಗೊಂಡು ಹೋಗಿರ್ತೀನಿ. ನೀವು ಎದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಂಗೆ ಕಾಲ್ ಮಾಡಿ. ಸರಿ ಇಲ್ಲ? ಸರಿ ಓಕೆ ಬಾಯ್, ನಾನೇ ಆಮೇಲೆ ಕಾಲ್ ಮಾಡ್ತೀನಿ ತಗೋ ಎದ್ಮೇಲೆ. ಬರ್ರಿ ಸರ್ ಒಳಗಡೆ. ಸಾಗರ್ ಸರ್ ಅವರು ರಾತ್ರಿನ ಕಾಲ್ ಮಾಡಿ ಹೇಳಿದ್ರಿ ನಿಮ್ಗೆ ಏನೇನು ಕೊಟ್ಟು ಕಳ್ಸೋದೈತಿ ಅಂತಂದು. ಎಲ್ಲನೂ ಚೀಲ್ದಾಗ ಪ್ಯಾಕ್ ಮಾಡಿ ಆ ಕಡೆ ಇಟ್ಟೈತ್ರಿ, ನೀವು ಹಾಕೊಂಡು ಹೋಗೋದಷ್ಟೇ, ಮತ್ತೇನು ಕೆಲಸ ಇಲ್ಲ ನೋಡ್ರಿ. ಹಾಂ ರೀ ಅಜ್ಜ, ನಾನು ಕಾಲ್ ಮಾಡಿದ್ದೆ ಸಾಗರ್ ಸರ್ ಅವರಿಗೆ, ಅವರೆಲ್ಲ ಹೇಳಿದಾರಂತಲ್ಲ ನಿಮಗೆ. ಸರಿ, ನಮ್ಗೆ ಅದು ಎಲ್ಲಿದೆ ಅಂತ ಹೇಳ್ಬಿಡಿ, ನಾವು ಹಾಕೊಂಡು ಹೋಗ್ಬಿಡ್ತೀವಿ. ಇಲ್ಲೇ ಒಳಗಡೆ ಬಾಕಲ್ದಾಗ ಇಟ್ಟಿನವ, ಹಿಂದಲ್ ಬಾಕಲ್ದಾಗ. ಅಂದ್ರೆ ಗಾಡಿನ ಅಲ್ಲೇ ತೊಗೊಂಬಂದು ಆರಾಮಾಗಿ ಏರ್ಬೋತಾ ಗಾಡಿಯಾಗ, ಅದಕ್ಕೆ ಈಸಿ ಆಗಲಿ ಅಂತಂದು ಅಲ್ಲೇ ಇಡ್ಸಿನವ. ಚಲೋ ಆತು ಬಿಡ್ರಿ ಅಜ್ಜರ, ಮತ್ತು ನಾವು ಹಾಕೊಂಡು ಹೋಗ್ಬಿಡ್ತೀವಿ ತಗೋರಿ ಈಗಲೇ. ಅಯ್ಯ ಏನ್ರಿ ನೀವು ಇಲ್ಲಿ ತನಕ ಬಂದು ಹಂಗೆ ಹೋಗ್ಕೇನಂತೀರಲ್ಲ. ನೀವು ಬರ್ತೀರಂತಂದು ರಾತ್ರಿನ ಸಾಗರ್ ಸರ್ ಅವ್ರು ಹೇಳಿದ್ರು. ಅವ್ರು ಬರ್ತಾರ, ನಾಷ್ಟ ಎಲ್ಲ ರೆಡಿ ಇಟ್ಟಿರಂತಂದು. ಅದಕ್ಕೆ ನೀವು ಬರ್ತೀರಂತ ನಾಷ್ಟ ಎಲ್ಲ ರೆಡಿ ಇಟ್ಟೈತಿ, ಬಡ ಬಡ ನಾಷ್ಟ ಮಾಡ್ರಿ, ಹಾಕೊಂಡು ಹೋಗ್ಬಿಡ್ರಿ ಅಷ್ಟೇ. ಮತ್ತು ನೀವು ಹಂಗೆ ಏನಾರು ಹೋದ್ರಿ ಅಂದ್ರೆ ಅಷ್ಟೇ ಸಾಗರಪ್ಪ ಅವರು ನಮಗೆ ಬೈತಾರಿ. ಅಯ್ಯೋ ಬ್ಯಾಡ್ರಿ ಅಜ್ಜರ, ನಾಷ್ಟ ಇಷ್ಟ ಏನು ಬೇಡ. ಮತ್ತೆ ಹೊತ್ತಾಕೈತ್ರಿ, ಅಲ್ಲಿ ಹೊಲ ಎಲ್ಲ ಸ್ವಚ್ಛ ಮಾಡ್ಸಕೊಂತಾರಿ. ನಮ್ಮ ಮನೆಯಾರ ಎಲ್ಲರೂ ನಿಂತ್ಕೊಂಡು ಮಾಡಕೊಂತಾರ, ನಾವು ಅದಕ್ಕೆ ಲಗುನ ಹೋಗ್ಬೇಕು. ನಾಷ್ಟ ಇಷ್ಟ ಏನು ಬೇಡ್ರಿ, ಮತ್ತೆ ಯಾವಾಗಾರ ಬರ್ತೀವಲ್ಲ ಅವಾಗ ಬೇಕಾದ್ರೆ ತಿಂತೀವಂತ. ಇವಾಗ ಹಾಕೊಂಡು ಹೋಗ್ಬಿಡ್ತೀವ್ರಿ. ಅಯ್ಯೋ ಸಾಧ್ಯನೇ ಇಲ್ಲ ರೀ, ನೀವು ನಾಷ್ಟ ಮಾಡ್ಲಾರ್ದ ಇಲ್ಲಿಂದ ಹೋಗಂಗ ಇಲ್ಲ. ಇನ್ನಿತ್ರ ಒಂದು ಏನಾರ ಹೇಳವ, ನಾನು ಬಡ ಬಡ ನಾಷ್ಟ ಮಾಡಿಬಿಡ್ರಿ, ಎಲ್ಲ ರೆಡಿ ಐತಿ, ನಿಮ್ಗೆ ಹಾಕೊಂಬಂದು ಕೊಟ್ಬಿಡ್ತೀನಿ ಅಷ್ಟೇ. ನಾಷ್ಟ ತಿಂದು ಹೋಗ್ಯವ. ನಿಮ್ಗೆ ಗೊತ್ತಲ್ಲ ಸಾಗರಪ್ಪ ಅವರು ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಮಾಡ್ಕೋತಾರಂತಂದು. ನಾಷ್ಟ ಮಾಡಿಸಿ ಕಳಿಸ್ಲಿಲ್ಲ ನೀವು ಅಂತ. ಅದಕ್ಕವ ಸ್ವಲ್ಪ ತಿಂದು ಹೋಗ್ರವ. ಸರಿ ಅಜ್ಜರ, ನೀವು ನಾಷ್ಟ ಹಚ್ಚಿ ನಡ್ರಿ, ನಾವು ಅಷ್ಟೊತ್ತಿಗೆ ಬರ್ತೀವಿ. ಸರಿ ನಮ್ಮ ಆತು. ಅಲ್ಲವ ನೀತ್ರ ಹೊತ್ತಾಗಲ್ಲ, ನನ್ನ ನಾಷ್ಟ ಇಷ್ಟ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರಿ ಇಲ್ಲೇ. ಹೂನವ, ಅಲ್ಲೇ ಎಲ್ಲರೂ ದಾರ್ಯಾಗ ಮಾಡ್ಕೊಂಡು ಹೋಗಿದ್ವಿ. ಪಾಪ ಸುಮ್ಮನೆ ಇರಿಗೆ ತ್ರಾಸ್ ನೋಡು. ಅಯ್ಯೋ ಕಾಕ, ನಾನು ಇವಾಗ ಸಾಗರ್ ಸರ್ ಕಾಲ್ ಮಾಡಿದ್ದಲ್ಲ, ಅವರು ಅಂದ್ರೆ ನಾಷ್ಟ ಮಾಡ್ಕೊಂಡು ಹೋಗ್ರಿ ನೀವು ಅಂತ. ನಾಷ್ಟ ಮಾಡ್ಕೊಂಡು ಹೋಗನ್ರಿ, ಪಾಪ ಅವ್ರು ನಮ್ಗಂತಾನೆ ಮಾಡಿದ್ದಾರೆ. ಮತ್ತು ಅಷ್ಟೆಲ್ಲ ಕರಿತಾ ಇದ್ದಾರೆ, ಇವಾಗ ಮಾಡದೆ ಹಂಗೆ ಹೋದ್ರೆ ಅವರಿಗೂ ಬೇಜಾರಾಗುತ್ತಿಲ್ಲ. ಅದು ಸರಿ ಬಿಡವ, ಪಾಪ ನಾವು ಬರ್ತೀವಂತಂದು ಇಷ್ಟು ಬೆಳಗ್ಗಿನ ನಾಷ್ಟ ರೆಡಿ ಇಟ್ಟಾರ. ಸರಿ ತಗೋ ಹಂಗಾರ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ನಡಿ. ಕಾಕ, ಅವರು ನಾಷ್ಟದ ತಾಟ ಹಚ್ಚೋಷ್ಟಿಗೆ ನಿಮ್ಗೆ ಇಲ್ಲಿದೆಲ್ಲ ಇಲ್ಲೇ ಬಾಗಿಲ ಹತ್ರ ಮುಂದೆ ತೋಟ ಹಚ್ಚಾರಲ್ಲ ಅವರು, ಹಂಗೆ ಮುಂದೆ ನಿಂತ್ಕೊಂಡು ಒಂದೆರಡು ಹೊಲ ನೋಡ್ಬರ್ರಿ ನೀವು. ಎಷ್ಟು ಚಂದ ಬೆಳೆಸಾರ, ಎಷ್ಟು ಸ್ವಚ್ಛ ಇಟ್ಟಾರ ಹೊಲ ಅಂತಂದು. ನೋಡನ್ರೆ? ಅಯ್ಯ ಹ್ಞೂನವ, ನೋಡ ನಡಿ, ನಮಗೂ ಗೊತ್ತಾಕೈತಿ ಹೆಂಗೆ ಬೆಳೆಸ್ಬೇಕು ಏನು ಅಂತಂದು. ಇನ್ನೊಂದು ಸ್ವಲ್ಪ ನಡಿ ಲಗುನ ನೋಡೋಣ. ನೀತ್ರವ ಅಂದರೂ ಭಾರಿ ಇತ್ತು ಬಿಡವ ಇದು ತೋಟದ ಮನೆ. ಮಸ್ತ್ ಐತೆ ಬಿಡ, ನಂಗಂತೂ ಭಾಳ ಇಷ್ಟ ಆಯ್ತು ನೋಡವ. ಇಂಥ ಜಾಗದಾಗ ಇದ್ಬಿಟ್ರೆ ಇಲ್ಲಿ ಬಿಟ್ಟು ಈ ಜಾಗ ಬಿಟ್ಟು ಹೋಗಕ್ಕೆ ಮನಸ್ಸಾಗಂಗಿಲ್ಲ ನೋಡು. ಹ್ಞೂ ಕಾಕ, ಅವರಿಗೆ ಯಾವಾಗಾರ ಬೇಜಾರಾದಾಗ, ಇಲ್ಲಾಂದ್ರೆ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿರುತ್ತಲ್ಲ ಅವ್ರ ಮೈಂಡ್, ಬಿಸ್ನೆಸ್ ಎಲ್ಲ ಮಾಡಿ ಅವಾಗ ಇಲ್ಲಿಗೆ ಬಂದು ಒಂದು 4 ದಿನ ಆರಾಮಾಗಿ ರೆಸ್ಟ್ ತೊಗೊಂಡು ಹೋಗ್ತಾರೆ. ಅವಾಗ ಆರಾಮ ಮೈಂಡ್ ಎಲ್ಲ ಫ್ರೀ ಆಗುತ್ತೆ ಅವರಿಗೆ. ಚಲೋ ಬಿಡವ, ಅಂದರೂ ಭಾರಿ ಐತವ ಮನೆ ಮಾತ್ರ. ನೀತ್ರವ ನಡಿ ನಡಿ ಲಗುನ, ಏನೋ ಹೊಲ ತೋರಿಸ್ತೀನಿ ಅಂದಿಲ್ಲ, ನೋಡ ನಡಿ.